ಇಲ್ಲ ಸರ್, ನಮ್ಮ ಜನ ಒಳ್ಳೆ ಕಂಟೆಂಟ್ಗಳನ್ನ ತುಂಬಾ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಈಗ ನೋಡ್ತಿದ್ರೆ ಹೊಸಬರು ಸಿನಿಮಾನು ತುಂಬ ಒಳ್ಳೆ ರೆಸ್ಪಾನ್ಸ್ಗಳೇ ಬರ್ತಾ ಇದೆ. ಏನಂದರೆ ಮೇನ್ ಕಂಟೆಂಟ್ ಒಂದು ಚೆನ್ನಾಗಿದ್ದರೆ ಜನ ಖಂಡಿತ ಬಂದು ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಅದೇ ರೀತಿ ನಾವು ಈ ರೋಣ ಕಂಟೆಂಟ್ನು ಮೇನಾಗಿ ಸಬ್ಜೆಕ್ಟ್ ಮೇಲೇ ಕಾನ್ಸಂಟ್ರೇಟ್ ಮಾಡಿ, ಸೊ ಜನಕ್ಕೆ ಯಾವುದೇ ರೀತಿ ಬೋರ್ ಆಗದಿದ್ದಂಗೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತಲೇ ಅದಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದೀವಿ. ಸೊ ಜನರ ಆಶೀರ್ವಾದ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಸರ್. ಸಾಕಷ್ಟು ಸಿನಿಮಾಗಳು ಪ್ರತಿದಿನನೂ ರಿಲೀಸ್ ಆಗ್ತಾನೆ, ಸಾಕಷ್ಟು ಜನ ನೋಡ್ತಾನೆ ಇದ್ದಾರೆ. ಹೌದು, ಜನ ನಿಮ್ಮ ಫಿಲಮ್ ಯಾಕೆ ನೋಡಬೇಕು, ಏನು ಕೊಟ್ಟಿದ್ದಾರೆ ಆ ಫಿಲಮಲ್ಲಿ? ಸರಿ, ನಮ್ಮ ಈ ಸಿನಿಮಾ ರೋಣ ಸಿನಿಮಾ ಬೇಸಿಕಲಿ ಒಂದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ. ಇದರಲ್ಲಿ ನಿಮಗೆಲ್ಲ ಪ್ರತಿಯೊಂದು ಎಲಿಮೆಂಟ್ಸು ಇರುತ್ತೆ. ಫಾರ್ ಎಕ್ಸಾಂಪಲ್ ಫನ್ ಎಲಿಮೆಂಟ್ಸ್ ಇರ್ಬೋದು, ಆ್ಯಕ್ಷನ್ ಎಲಿಮೆಂಟ್ಸು, ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು. ನಿಮಗೆ ಓಪನಿಂಗಲ್ಲಿ ಒಂದು ಶಾರ್ಟ್ ಪ್ಲೇ ಆಗುತ್ತೆ. ಆ ಶಾರ್ಟ್ ಯಾಕೆ ಪ್ಲೇ ಆಗಿದೆ ಅಂತ ನಿಮಗೆ ಕೊನೆ ತನಕನೂ ಅದೊಂದು ಕಾಡ್ತಿರುತ್ತೆ. ಒಂದು ಸಸ್ಪೆನ್ಸ್ಗಳು ತುಂಬ ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ. ಆಮೇಲೆ ಈಗಿನ ಇದ್ರ ಪ್ರಕಾರ ಅಂದರೆ ಈಗಿನ ಏನದು ರಿಯಾಲಿಟಿಯಲ್ಲಿ ಪ್ಲಸ್ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲರೂ ಹಳ್ಳಿನ ಬಿಟ್ಟು ತಮ್ಮ ಸಿಟಿಗೆ ಹೊಟ್ಟೋಗಿರ್ತಾರೆ. ಅಲ್ಲಿಂದ ವಾಪಸ್ ಬರೋಕ್ಕೆ ರೆಡಿ ಇರಲ್ಲ ಅವರು. ಅದು ಬಂದಾಗ ಯಾವ ಥರ ಇರುತ್ತೆ, ಒಂದು ಹಳ್ಳಿ ಮತ್ತು ಅಲ್ಲಿರೋ ಜನಗಳ ಮಧ್ಯೆ ಯಾವ ಥರ ಒಂದು ಬಾಂಡಿಂಗ್ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ಗಳೆಲ್ಲ ಬರೆದು, ನಮ್ಮ ರೈಟ್ರು ಆದಿ ಸರ್ ಎಲ್ಲ ಬರೆದು ಒಂದು ಒಳ್ಳೆ ಸಬ್ಜೆಕ್ಟ್ನ ನಿಮಗೋಸ್ಕರ ತಂದಿದ್ದಾರೆ. ಒಂದು ತಂದೆ ಮಗನ ಬಾಂಡಿಂಗ್ ಆಗಿರ್ಬೋದು, ಆಮೇಲೆ ಸಂಬಂಧಗಳ ಒಂದು ಬಾಂಡಿಂಗ್, ಹ್ಯುಮ್ಯಾನಿಟಿ ಬಗ್ಗೆ ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ನೀವು ನೋಡಿದಾಗ ಯಾವುದೇ ರೀತಿ ಮುಜುಗರ ಆಗದಿದ್ದಂಗೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಬ್ಜೆಕ್ಟ್ ಆಗಿರುತ್ತೆ ಸರ್. ಈಗ ಫಿಲಮ್ ಇನ್ನೂ ರಿಲೀಸೇ ಆಗಿಲ್ಲ, ರಿಲೀಸ್ ಆಗ್ತಾ ಇದೆ. ಹೌದು, ಆದರೆ ನಿಮ್ಮ ಸಿನಿಮಾದಲ್ಲಿ ಇರ್ತಕ್ಕಂಥ ಒಂದು ಹಾಡುಗಳೇನಿದೆ ಅದು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು, ತುಂಬ ಹೆಸರಾಗಿರ್ತಕ್ಕಂಥದ್ದು. ಇದನ್ನು ಯಾರು ಬರೆದಿದ್ದಾರೆ, ಯಾರು ಹಾಡಿದ್ದಾರೆ ಸರ್? ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಗಗನ್ ಬದೇರಿಯಾ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಲಿ ನಮಗೆ ಈ ಸಾಂಗ್ ಏನು 2 ರಿಲೀಸ್ ಆಗಿದೆ ಅದನ್ನು ಬರೆದಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರು. ನೀವು ಆಗಲೇ ಕೇಳಿರ್ತೀರ, ಅವರೆಲ್ಲ ಸುಮಾರು 3000-4000 ಹಾಡುಗಳನ್ನ ಬರೆದಿರೋರು. ಈ ಸಾಂಗ್ನು ಸುಮಾರು ಬರೀ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಬರ್ಕೊಟ್ರು ಸಾಂಗ್ನ. ತುಂಬ ಅದ್ಭುತವಾಗಿ ಈ ಸಾಂಗ್ನ ಒಂದು ಕೈಲಾಶ್ ಕೇರ್ ಸರ್ ಹತ್ರ ಆಡಿಸಿದ್ವಿ. ಜಾತ್ರೆ ಸಾಂಗ್ನ ಆ್ಯಂಟೋನಿ ದಾಸನ್ ಸರ್ ಈಗಾಗಲೇ ಬ್ಯಾಂಗಲ್ ಬಂಗಾರಿ ಟಗರು ಸಾಂಗ್ ಎಲ್ಲ ಆಡಿರೋರು, ಅವ್ರ ಕೈಯಲ್ಲಿ ಆಡಿಸಿದ್ವಿ. ಅವ್ರ ವಾಯ್ಸು ಪ್ಲಸ್ ಇವ್ರ ರೈಟಿಂಗ್ಸು ಪ್ಲಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಮ್ಯೂಸಿಕ್ಕು ಇದೆಲ್ಲ ಸೇರಿ ನಮಗೊಂದು ಒಳ್ಳೆ ಹೆಸರು ಸಿಕ್ಕಿದೆ ಅಂತ ಹೇಳ್ಬೋದು. ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ತಾವು ಕೂಡ ಹೊಸಕೋಟೆ ಗ್ರಾಮಾಂತರ ಸುತ್ತಮುತ್ತಲು ಡಿಸ್ಟ್ರಿಕ್ಟ್ ಕೋಲಾರ ಇರ್ಬೋದು, ಸಾಕಷ್ಟು ಹೌದೌದು. ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ ಸರ್? ನಾಳೆ ಜನ ಎಲ್ಲೋಗಿ ನೋಡ್ಬೇಕು ಸರ್? ನಾಳೆ ಈಗ ಹೊಸಕೋಟೆಗೆ ಅಂತ ಥಿಯೇಟ್ರ್ ಇಲ್ಲ, ಸೊ ಒರೈನ್ ಅಪ್ ಟೌನಲ್ಲಿ ರಿಲೀಸ್ ಆಗ್ತಾ ಇದೆ. ನಮಗೀಗ ಹೊಸಬ್ರು ಇರೋದ್ರಿಂದ ಒಂದೇ ಶೋ ಕೊಡ್ತಿದ್ದಾರೆ. ಯಾಕಂದರೆ ಈಗ ನಮಗೆ ಗೊತ್ತಿರೋದೆ ಹೊಸಬ್ರು ಅಂದರೆ ಸಿನಿಮಾಕ್ಕೆ ಜನ ಬರಲ್ಲ ಅನ್ನೋದು ರೀತಿ. ಸೊ ಈ ಒಂದು ಶೋ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಫಿಲ್ಅಪ್ ಮಾಡ್ಕೊಂಡು ಹೋದಾಗ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ. ಈಗ ನಾನು ಯಾರೂ ಅಲ್ಲ, ನನ್ನ ಒಂದು ವಿಸಿಟಿಂಗ್ ಕಾರ್ಡ್ ಆಗಿರುತ್ತೆ ಈ ರೋಣ ಸಿನಿಮಾ. ಸೊ ಅಲ್ಲಿ ನೋಡಿದಾಗೆ ಅವ್ರಿಗೆ ಅರ್ಥ ಆಗಬೇಕು ನಾನು ಏನು ಮಾಡಿದ್ದೀವಿ, ನಮ್ಮ ಒಂದು ಡೆಡಿಕೇಶನ್ ಏನಿದೆ, ನಮ್ಮ ವರ್ಕ್ ಏನಿದೆ, ನಾವೇನು ಸಬ್ಜೆಕ್ಟ್ನ ಹೇಳಬೇಕು ಅಂತ ಹೊರಟಿದ್ದೀರಿ. ಅದ್ರ ಮೇಲೇ ಜನ ಬಂದಾಗ ಶೋಸ್ನ ಡಬಲ್ ಮಾಡೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಯಲ್ಲಿ ಈ ಕಡೆ ಸುತ್ತಮುತ್ತ ಅಂದರೆ ಕೋಲಾರ, ಮಾಲೂರು, ಬಂಗಾರಪೇಟೆ, ವಿಜಯಪುರ ಪ್ರತಿಯೊಂದು ಕಡೆನೂ ರಿಲೀಸ್ ಮಾಡ್ತಾಯಿವೆ. ಅದು ಬಿಟ್ಟರೆ ಬಾದಾಮಿ, ಗದಗು, ಆಮೇಲೆ ಬಿಜಾಪುರ, ರೋಣ ಅಂತ ಊರಿದೆ, ಆ ಊರಲ್ಲೂ ರಿಲೀಸ್ ಆಗ್ತಾಯಿದೆ. ಉತ್ತರ ಕರ್ನಾಟಕದಲ್ಲೂ ಸುಮಾರು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. 40-45 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ನಮ್ಮ ವಿದ್ಯಾರ್ಥಿ 2016-17ನೇ ಸಾಲಿನ ಮಹಾದೇವ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಹಾಗೂ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂತಹ ರಾಮಾಂಜನಿ ಸರ್ ಅವರ ಮಗ. ಸೊ ಈ ಒಂದು ಸಿನಿಮಾ ಏನಿದೆ ರೋಣ ಸಿನಿಮಾ, ಇದು ಒಂದು ಹಳ್ಳಿ ಸೊಗಡಿನ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಅದರಲ್ಲಿ ಮೂಡಿ ಬಂದಿರತಕ್ಕಂತಹ ಪ್ರತಿಯೊಂದು ಸೀನರಿ ಸಹಲೂ ನಮ್ಮ ಹೊಸಕೋಟೆ ತಾಲೂಕಿನ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಚಿತ್ರೀಕರಣ ಮಾಡಿರ್ತಕ್ಕಂಥ ಒಂದು ಮೂವಿ. ಇವನ್ ನಮ್ಮ ಕಾಲೇಜಿನಲ್ಲೂ ಸಹ ಚಿತ್ರೀಕರಣ ನಡೆದಿದೆ ಸುಮಾರು ದಿನಗಳ ಕಾಲ. ಸೊ ಈ ಒಂದು ಸಿನಿಮಾನ ಯಾಕೆ ನೋಡಬೇಕು ಅಂತಂದರೆ, ಸೊ ನಮ್ಮ ಹೀರೋ ಹೇಳ್ದಂಗೆ ಅದರಲ್ಲಿ ಡಿವೈನ್ ಇದೆ, ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ. ಸೊ ಎಲ್ಲದನ್ನು ಒಳಗೊಂಡಂತಹ 360 ಡಿಗ್ರಿ ಆ್ಯಂಗಲಲ್ಲಿ ನೋಡೋದಾದರೆ, ಒಂದು ಸರ್ಕಲ್ ಅಂದರೆ 360 ಡಿಗ್ರಿ ಆ್ಯಂಗಲ್, 360 ಡಿಗ್ರಿಲಿ ನೋಡಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಎಲ್ಲ ಆ್ಯಂಗಲಲ್ಲೂ ಸಹ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಸೊ ಹಾಗಾಗಿ ನಾಳೆ 7ನೇ ತಾರೀಕು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಿನಿಮಾ ಥಿಯೇಟ್ರ್ಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಒಂದು ರೋಣ ಸಿನಿಮಾಕ್ಕೆ ಬಂದು ಅದನ್ನು ನೋಡಿ ಅರಸಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ರೋಣ.